ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳು ಹಾಗೂ ಮಹಿಳೆಯರಿಗೆ ಸಂಗೀತ ಮತ್ತು ನೃತ್ಯದ ಬಗೆಗಿನ ಅರಿವು, ತಾಳಜ್ಞಾನ, ಲಘು ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತದ ವ್ಯತ್ಯಾಸಗಳ ತರಬೇತಿಯನ್ನು ಓಂ ಶ್ರೀ ಸಾಯಿ ಸೆಂಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನಿಂದ ನೀಡಲಾಗುವುದು ಎಂದು ಎಚ್ ಆಶಲತಾ ಗುರುಪ್ರಸಾದ್ ತಿಳಿಸಿದರು. ಓಂ ಶ್ರೀ ಸಾಯಿ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಸಂಸ್ಥೆಯಿಂದ ಉಚಿತ ಸಂಗೀತ ಮತ್ತು ನೃತ್ಯ ಕಾರ್ಯಾಗಾರವನ್ನು ಏಪ್ರಿಲ್ 6, 7, 8ರಿಂದ ಸತತವಾಗಿ 3 ದಿನಗಳು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಏಪ್ರಿಲ್ 2ನೇ ತಾರೀಕು ಒಳಗಾಗಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಮೊಬೈಲ್ ಸಂಖ್ಯೆ 6363846062 ಸಂಪರ್ಕಿಸಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 10 ವರ್ಷದ ಮೇಲ್ಪಟ್ಟ ಎಲ್ಲ ವಯಸ್ಸಿನ ಆಸಕ್ತ ಪುರುಷರು ಮತ್ತು ಮಹಿಳೆಯರು ಪಾಲ್ಗೊಳ್ಳಬಹುದು. ಒಂದು ಪುಸ್ತಕ ಹಾಗೂ ಪೆನ್ ತರಬೇಕು. ಬೆಳಗ್ಗೆ 10:30ರಿಂದ ಸಾಯಂಕಾಲ 4 ಗಂಟೆಯವರೆಗೂ ತರಬೇತಿ ನೀಡಲಾಗುತ್ತದೆ. ಭಾಗವಹಿಸುವ ಎಲ್ಲರಿಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು. ಕಾರ್ಯಕ್ರಮ ನಡೆಯುವ ಸ್ಥಳ ಓಂ ಶ್ರೀ ಸಾಯಿ ನಿಲಯ, 16ನೇ ವಾರ್ಡ್, ಈಶ್ವರ ದೇವಸ್ಥಾನ ಹತ್ತಿರ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಆಶಲತಾ ಗುರುಪ್ರಸಾದ್, ಓಂ ಶ್ರೀ ಸಾಯಿ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ನಿರ್ದೇಶಕಿ. ಸುಮಾರು ವರ್ಷಗಳಿಂದ ನಾವು ಕಲೆಯ ಸೇವೆಯನ್ನು ಮಾಡ್ತಾ ಬರ್ತಾಯಿದ್ದೀವಿ. ಸೊ 2018ರಲ್ಲಿ ನಾವು 3 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಅದಾದ ನಂತರ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಈವೆಂಟ್ಸ್ನ RABN ಅಂತ ರಾಷ್ಟ್ರೀಯ ಅಖಿಲ ಭಾರತ ನೃತ್ಯೋತ್ಸವಗಳನ್ನು ಮಾಡ್ತಾ ಬರ್ತಾಯಿದ್ವಿ. ಹಾಗೂ ಉಚಿತ ಶಿಬಿರಗಳು ಹಾಗೂ ಕಾರ್ಯಾಗಾರಗಳನ್ನು ಮಾಡ್ತಾ ಬರ್ತಾಯಿದ್ವಿ. ಇವಾಗ ಉಚಿತ ಕಾರ್ಯಾಗಾರ, ಫ್ರೀ ವರ್ಕ್ಶಾಪ್ ರೆಗಾರ್ಡಿಂಗ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಬಗ್ಗೆ ಮಾಡೋಣ ಅಂತ ನಾವು ಮಾಡ್ತಾಯಿದ್ವಿ. ಇದನ್ನು ಏಪ್ರಿಲ್ 6ನೇ ತಾರೀಕು, 7ನೇ ತಾರೀಕು ಹಾಗೂ 8ನೇ ತಾರೀಕು 3 ದಿನಗಳ ಕಾಲ ಸತತವಾಗಿ ನಡೆಯುತ್ತೆ. ಬೆಳಗ್ಗೆ 10:30ಯಿಂದ 4 ಗಂಟೆಯವರೆಗೂ. ಇದರಲ್ಲಿ ಸಂಗೀತ ಹಾಗೂ ಭರತನಾಟ್ಯದ ಬಗ್ಗೆ ವಿವರಣೆ, ಲಘು ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತದ ವ್ಯತ್ಯಾಸ ಮತ್ತು ಅದರ ತಾಳ ಹೇಗಿರುತ್ತೆ ಅದರದ್ದು ಪ್ರತಿಯೊಂದು ಡೀಟೇಲ್ಸ್ ಲೆಕ್ಚರ್ ಡೆಮೋನ್ಸ್ಟ್ರೇಷನ್ ಇರುತ್ತೆ. ಮತ್ತು ಭರತನಾಟ್ಯದಲ್ಲೂ ಹಾಗೆ ವಿವಿಧವಾದ ಅಳುಗಳು ಹಾಗೂ ನವರಸಾಭಿನಯಗಳ ಬಗ್ಗೆ ಇದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ನ ನಾವು ನೀಡ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಏನು ಅಂತಂದರೆ ಎಲ್ಲ ಮಹಿಳೆಯರು, ಮಕ್ಕಳು 10 ವರ್ಷದ ಮೇಲ್ಪಟ್ಟು ಇರುವಂಥ ಎಲ್ಲ ಮಕ್ಕಳು, ಮಹಿಳೆಯರು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ಬಿಟ್ಟು ನಮ್ಮ ಒಂದಿದು. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ಟು ಮಾಡಿ ಕಲಿಯುವಂಥ ಒಂದು ಇದಿರೋದಿಲ್ಲ ಅಂಥವ್ರಿಗೂ. ಹಾಗೂ ಮತ್ತು ಎಲ್ಲ ಟೀಚರ್ಸೂ ಪ್ರತಿಯೊಂದು ಜ್ಞಾನನೂ ತೊಗೊಂಡು ಬಂದಿರೋದಿಲ್ಲ. ಅಂಥವರು ಬೇಕಾದವರು ಇದರಲ್ಲಿ ಭಾಗವಹಿಸಿ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ಬಿಟ್ಟು ಪಾಲ್ಗೊಳ್ಳೋ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ. ಹೌದು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.